ಎಲ್ಲರಿಗೂ ನಮಸ್ಕಾರ. ಅಮ್ಮನ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಹಲಸಿನಕಾಯಿ ಪಲ್ಯ ಹೇಗೆ ಮಾಡುವುದು ಅಂತ ನೋಡೋಣ. ಮೊದಲಿಗೆ ಒಳ್ಳೆ ಬಲಿತ ಹಲಸಿನಕಾಯಿಯನ್ನು ಬಿಡಿಸಿಟ್ಟುಕೊಂಡು ಅದನ್ನು ಬೀಜದಿಂದ ಬೇರ್ಪಡಿಸಿ ಸಣ್ಣಗೆ ಪಲ್ಯಕ್ಕನುಗುಣವಾಗಿ ಈ ರೀತಿ ಹೆಚ್ಚಿಟ್ಟುಕೊಳ್ಳಬೇಕು. ಒಂದು ಬಾಣಲೆಯನ್ನು ಒಲೆಯ ಮೇಲಿರಿಸಿ ಎಣ್ಣೆ ಹಾಕಿ ಬಿಸಿಯಾದ ನಂತರ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಒಣಮೆಣಸಿನಕಾಯಿಯನ್ನು ಒಗ್ಗರಣೆಗೆ ತಕ್ಕಂತೆ ಹಾಕಿ ಸಾಸಿವೆ ಸಿಡಿದ ನಂತರ ಕರಿಬೇವನ್ನು ಹಾಕಿಕೊಳ್ಳಬೇಕು. ಈಗ ಹಚ್ಚಿಟ್ಟ ಹಲಸಿನ ಸೊಳೆಗಳನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ನಂತರ ಒಂದು ಚಿಟಿಕೆ ಅರಿಶಿನ ಹುಡಿ, ಮೆಣಸಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಹಾಕಿಕೊಂಡು ಮುಚ್ಚಿ ಬೇಯಿಸಿಕೊಳ್ಳಬೇಕು. ಸ್ವಲ್ಪ ಸಮಯದ ನಂತರ ಮುಚ್ಚಳ ತೆಗೆದು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಅದಕ್ಕೆ ಒಂದು ಚೂರು ಕಾಯಿ ತುರಿ ಸೇರಿಸಿ ಮಿಕ್ಸ್ ಮಾಡಿದಲ್ಲಿ ಹಲಸಿನಕಾಯಿ ಪಲ್ಯ ಊಟದೊಂದಿಗೆ ಅಥವಾ ಹಾಗೆಯೇ ಸವಿಯಲು ಸಿದ್ಧ. ಧನ್ಯವಾದಗಳು.